ನಾನು ಮಾತಾಡಬಲ್ಲೆ ಒಬ್ಬರಿಗೆ, ಅದರಿಂದ ಸ್ಫೂರ್ತಿ ತುಂಬಬಲ್ಲೆ ಅನ್ನೋದು ನಿಮ್ಮಲ್ಲಿ ಹುಟ್ಟಿದ್ದು ಯಾವಾಗ? ಅವಕಾಶಗಳು ಸಿಗಲಿಲ್ಲ, ಅವಮಾನಗಳು, ಟೀಕೆ ಟಿಪ್ಪಣಿಗಳು, ಇವನ ಕೈಲಿ ಏನಾಗುತ್ತೆ ಅನ್ನುವಂಥದ್ದೇ ಬರೀ ನೆಗೆಟಿವ್ ಥಾಟ್ಸ್ಗಳೇ ಬರ್ಲಿಕ್ಕೆ ಶುರುವಾಯಿತು. ನಾನು ಕೂಡ ಆರಂಭದಲ್ಲಿ ತುಂಬ ಕುಗ್ಗಿದೆ. ನೀವೇ ಹೇಳ್ದಾಗೆ ಕಲ್ಲಿಗೆ ಹೇಟ್ ಬಿದ್ದರೆ ಅದೊಂದು ಶಿಲೆ ಆಗುತ್ತೆ. ಹೇಳ್ತಾ ಇದ್ರು, ನೀವು ಉಪ್ಪು ಮೆಣಸಿನಕಾಯಿ ತಿನ್ನೋರು ಅಂತ ಅನ್ನೋ ಮಾತುಗಳೆಲ್ಲ ಒಂದು ಕಡೆ. ಆ ಮಾಡಿದ ಅವಮಾನನೇ ಇವತ್ತು ನಿಮಗೆ. ನನ್ನ ಆ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಮಾಡಿ ನನಗೆ ಅವಮಾನ ಮಾಡಿದಂಥವ್ರೆ ನನಗಿವತ್ತು ನಿಜವಾದ ಗಾಡ್ ಫಾದರ್ಸ್. ನಾನು ನಿಲ್ಲಲೇಬೇಕು ಈ ಸಮಾಜದ ಮುಂದೆ, ನಾನು ನಿಂತು ತೋರಿಸಲೇಬೇಕು ಅನ್ನೋ ಅನಿವಾರ್ಯತೆಯೂ ನಿಮಗಿತ್ತು. ನಮ್ಮ ಮನೇಲಿ ಬಡತನ ಇದೆ ಸರಿ, ಎಂದು ಕೂಡ ಸಣ್ಣತನ ಮಾಡಿರಲಿಲ್ಲ. ಸೇವೆ ಸಲ್ಲಿಸಬೇಕು ಮಕ್ಕಳ ವಿಚಾರದಲ್ಲಿ. ತಪ್ಪು ಮಾಡಿ ಹೋಗಿರುವಂಥ ಹೆಣ್ಣುಮಗಳು, ಆಕೆಗೆ 18 ಆಗ್ತಾನೆ ತುಂಬಿ 1-2 ದಿನ ಆಗಿದೆ, ಹೋಗ್ಬೇಡಮ್ಮ ಬಾಮ್ಮ ಅಂತ ಅಂಗಲಾಚಿ ಬೇಡ್ಕೊಳ್ತಾರೆ. ಆ ಮಗಳು ಕಾಲಲ್ಲಿ ಹಿಂಗಂದು ಆ ತಂದೆ ತಾಯಿಗಳನ್ನು ಹೊದ್ದು ನನಗೆ ಆ ಹುಡುಗನೇ ಬೇಕು ಅಂತ ಆಯ್ಕೆ ಮಾಡ್ಕೊಳ್ತಾರೆ. ಎಲ್ಲ ಮಾಡೋವಂಥ ಸಂದರ್ಭದಲ್ಲಿ ಮಿಮಿಕ್ರಿ ಇರ್ಬೋದು, ನೀವೇ ಹೇಳ್ದಾಗೆ ಆರ್ಕೆಸ್ಟ್ರಾದಲ್ಲಿ ಪಾಲ್ಗೊಳ್ಳೋ ವಿಚಾರ ಇರಲಿ, ಇದೆಲ್ಲ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಈ ಮಾತಾಡೋ ಕಲೆ ಹುಟ್ಟಿದ್ದು ನಿಮ್ಮಲ್ಲಿ, ನಿಮಗೆ ಗೊತ್ತಾಗಿದ್ದು ನಿಮ್ಮಲ್ಲೂ ಒಂದು ಮಾತಾಡೋ ಕಲೆ ಇದೆ, ನಾನು ಮಾತಾಡಬಲ್ಲೆ ಒಬ್ಬರಿಗೆ, ಅದರಿಂದ ಸ್ಫೂರ್ತಿ ತುಂಬಬಲ್ಲೆ ಅನ್ನೋದು ನಿಮ್ಮಲ್ಲಿ ಹುಟ್ಟಿದ್ದು ಯಾವಾಗ? ಇದು ಒಳ್ಳೆ ಪ್ರಶ್ನೆ ಮೇಡಮ್. ಆ್ಯಕ್ಚುಲಿ 2003ನೇ ಇಸ್ವಿ ಅದು. ನನ್ನ ಊರಲ್ಲಿ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಿಲಾರ್ಲಹಳ್ಳಿಯಲ್ಲಿ ಹಾಕ್ತಾ ಇರುವಂಥ ಸಂದರ್ಭ. ಆವಾಗ ಚಿಕ್ಕವಾಗಿ ಒಂದು ಮೈಕು ನನಗೆ ಸಿಗ್ತಾ ಇತ್ತು ಮಾತಾಡಲಿಕ್ಕೆ. ಅಲ್ಲಿ ಇಂಥದ್ದೇ ಮಾತಾಡಬೇಕು ಅಂತ ಇರಲಿಲ್ಲ, ಏನು ಸಿಗುತ್ತೋ ಅದನ್ನು ಮಾತಾಡೋ ಅಭ್ಯಾಸವನ್ನು ಅವಾಗಲೇ ಮೈಗೂಡಿಸ್ಕೊಳ್ತಾ ಬಂದೆ. ಒಂದಷ್ಟು ಅಲ್ಲಿನ ಜಾನಪದ ಗೀತೆಗಳು ಹಾಡೋದು ಆಗಿರ್ಬೋದು, ಆಗಿನ ಕಾಲಮಟ್ಟದಲ್ಲಿ ಅದನ್ನು ಅಭ್ಯಾಸ ಮಾಡ್ಕೊಳ್ತಾ ವೇದಿಕೆಗಳನ್ನು ಪರಿಚಯ ಮಾಡಿಕೊಂಡೆ. ಅಲ್ಲಿಂದ ಮಾತಾಡ್ತಾ ಆರಂಭದಲ್ಲಿ ತುಂಬ ಭಯ ಪಡ್ತಾ ಇದ್ದೆ. ಭಯ ಪಡ್ತಾ ಈ ಥರದ ವೇದಿಕೆಗಳು ಬೇರೆ ಕಡೆ ಹೋಗಲಿಕ್ಕೆ ಅದೊಂದು ತಳಹದಿ ಆಯಿತು ನನಗೆ. ಬಟ್ ನಾನು ಈ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಒಂದು ಮೂಲ ತಳಹದಿ, ಒಂದು ಪ್ರೇರಣೆ ಅಂತ ಅಂದರೆ ಒಂದು ನನ್ನೂರಲ್ಲಿರುವಂಥ ಒಂದಷ್ಟು ಕಾರ್ಯಕ್ರಮಗಳು. ಅದು ಕೊನೆಗೆ ಬೇರೆ ಜಿಲ್ಲೆಗಳಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಯಿತು. ಒಂದಷ್ಟು ಆ್ಯಕ್ಟಿಂಗ್ ಕೂಡ ಮಾಡ್ತಾ ಇದ್ದೆ. ಉಪೇಂದ್ರ ಅವರ ರಕ್ತ ಕಣ್ಣೀರಾಗಿರ್ಬೋದು, ಶಂಕರ್ ನಾಗ್ ಅವರ ಹೊಸ ಜೀವನದ್ದಾಗಿರ್ಬೋದು, ಈ ಥರದ್ದು ಒಂದಷ್ಟು ಆ್ಯಕ್ಟಿಂಗ್ಗಳನ್ನು ನಾನೇ ಇಮಿಟೇಟ್ ಮಾಡ್ತಾ ಇದ್ದೆ. ಇವನ್ನೆಲ್ಲ ಮೈಗೂಡಿಸ್ಕೊಳ್ತಾ ಇಲ್ಲ ಒಂದು ಕಡೆ ವೇದಿಕೆಗಳಲ್ಲಿ ಮಾತನಾಡೋ ಕಲೆ ಅನ್ನುವಂಥದ್ದು ಕೂಡ ಅದು ಹಸಿವು ಎಲ್ಲವನ್ನ ಕಲಿಸುತ್ತೆ ಅಂತಾರಲ್ವಾ. ಹಸಿವು ನಿಜವಾದ ಬದುಕಿನ ಪಾಠ, ಹಸಿವು ನಿಜವಾದ ಜೀವನ. ಹಸಿವು ಬಡತನವನ್ನು ಎತ್ತಿ ತೋರಿಸಿ ಅದನ್ನು ಹಂಗೆ ಎಲ್ಲವನ್ನೂ ತೋರಿಸ್ಬಿಡುತ್ತೆ. ಎಸ್, ಆ ಹಸಿವು ನನ್ನನ್ನು ಒಬ್ಬ ಕಲಾವಿದನನ್ನಾಗಿ ಮಾಡುತ್ತೆ. ಬರವಣಿಗೆ ರೂಪವನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀನಿ. ಮತ್ತು ಈ ಥರದ್ದು ಬದುಕಿನ ಪಯಣ ಶುರು ಆಗ್ತಾ ನಾನು ಉತ್ತರ ಕನ್ನಡ ಹೋಗಿ ಜಾದು ಕಲೆ ಕಲಿಬೇಕು, ದುಡಿಬೇಕಲ್ಲ, ನಾನಿನ್ನು ಬೇರೆ ಕಡೆ ಎಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ, ಒಳ್ಳೆ ರೂಟಲ್ಲೇ ಹೋಗಬೇಕು ಅಂತ ಹೇಳಿ ನಾನೇನು ಮಾಡ್ತೀನಿ, ಜಾದು ಕಲೆ ಕಲೀಲಿಕ್ಕೆ ಹೋಗ್ತೀನಿ. ಅಲ್ಲಿ ಜಾದು ಕಲೆನ ಕಲಿಸ್ಲಿಕ್ಕೆ ಹೋದಾಗ ಒಂದಷ್ಟು ಅಲ್ಲಿ ಬೇಗ ಆರಂಭದಲ್ಲಿ ಸಪೋರ್ಟ್ ಸಿಗಲ್ಲ, ಆಮೇಲೆ ಸಿಕ್ಕಾಗ ನನ್ನ ಸ್ವಯಂ ಪ್ರೇರಣೆಯಿಂದ ಅದನ್ನು ಕಲೀಲಿಕ್ಕೆ ಶುರು ಮಾಡಿ ಬಂದು ಕಾರ್ಯಕ್ರಮ ಮಾಡಲಿಕ್ಕೆ ಶುರು ಮಾಡ್ತೀನಿ. ಅಷ್ಟೊತ್ತಿಗೆ ಕೊರೋನಾ ಬಂದ್ಬಿಡತ್ತೆ. ಒಂದು 3-4 ತಿಂಗಳು ಮಾಡ್ತೇನೆ. ಬಂದಿರೋ ದುಡ್ಡಲ್ಲಿ ಒಂದಷ್ಟು ಅಲ್ಪ ಸ್ವಲ್ಪ ಮನೆ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀನಿ. ಪ್ಲಾಸ್ಟಿಂಗ್ ಮಾಡಿಸ್ತೀನಿ ಅವಾಗಲೇ ಮನೇನ. ಈ ಥರದ್ದು ಬದುಕಿನ ಪಯಣ ಸಾಕ್ತಾ 2011ರಲ್ಲಿ ಕಟ್ಟಿರ್ತಕ್ಕಂಥ ಮನೆ. ಇಲ್ಲ, ಅದಕ್ಕಿಂತ ಮುಂಚೆ ಅಂದರೆ ಇಲ್ಲಿಗೆ 30 ವರ್ಷ ಆಯಿತು. ಕಟ್ಟಿ 2021ರಲ್ಲಿ ಪ್ಲಾಸ್ಟಿಂಗ್ ಮಾಡಿಸ್ತೀನಿ. 18-19ರಲ್ಲಿ ಪ್ಲಾಸ್ಟಿಂಗ್ ಮಾಡಿಸ್ತೀನಿ. ಯಾಕೆಂದರೆ ನಾನು ಅದಕ್ಕಿಂತ ಒಂದು 10 ವರ್ಷದ ಕೆಳಗೆ ಹೆಂಚು ತೆಗೆಸ್ಬಿಟ್ಟು ಮೇಲೆ ಬಂಡೆ ಹಾಕ್ಸಿದ್ವಿ. ಅದಾದಮೇಲೆ ಅಂದರೆ ಅಷ್ಟು ವರ್ಷಗಳು ಬೇಕಾಯಿತು. ಯಾಕೆಂದರೆ ಅದನ್ನು ನಾನು ಎಲ್ಲವನ್ನ ಏನೋ ಸಾಮಗ್ರಿಗಳನ್ನು ಒದಿಸ್ಕೊಂಡು ಬರೋಷ್ಟೊತ್ತಿಗೆ. ಬಟ್ ಎಲ್ಲಿ ಕೂಡ ಆರಂಭದಲ್ಲಿ ನನಗೆ ಅದರ ಅವಕಾಶಗಳು ಸಿಗಲಿಲ್ಲ. ಅವಮಾನಗಳು, ಟೀಕೆ ಟಿಪ್ಪಣಿಗಳು, ಇವನ ಕೈಲಿ ಏನಾಗುತ್ತೆ ಅನ್ನುವಂಥದ್ದೇ ಬರೀ ನೆಗೆಟಿವ್ ಥಾಟ್ಸ್ಗಳೇ ಬರಲಿಕ್ಕೆ ಶುರುವಾಯಿತು. ನಾನು ಕೂಡ ಆರಂಭದಲ್ಲಿ ತುಂಬ ಕುಗ್ಗಿದೆ. ಕೆಲವು ವಿಚಾರಗಳಿಗೆ ಕೆಲವರು ಒತ್ತಿ ನನಗೆ ಅವಮಾನ ಮಾಡಿದಾಗ, ನಮ್ಮ ಮನೇಲಿ ಬಡತನ ಇದೆ ಸರಿ, ಎಂದು ಕೂಡ ಸಣ್ಣತನ ಮಾಡಿರಲಿಲ್ಲ. ಬಟ್ ಆ ಬಡತನನ ನಾನು ಹೋದಾಗೆಲ್ಲ ಹೇಳ್ತಾ ಇದ್ರು, ನೀವು ಉಪ್ಪು ಮೆಣಸಿನಕಾಯಿ ತಿನ್ನೋರು ಅಂತ ಅನ್ನೋ ಮಾತುಗಳೆಲ್ಲ ಒಂದು ಕಡೆ ಇಲ್ಲ. ಅದನ್ನು ನಾನು ಎಂದೂ ಕೂಡ ರಿಪ್ಲೈ ಕೊಡಲಿಲ್ಲ, ಪ್ರತಿಕಾರ ತೀರಿಸ್ಕೊಳ್ಳಿಲ್ಲ, ಸೇಡಿನ ರೂಪದಲ್ಲಿ ಅವ್ರನ್ನ ನೋಡಲಿಲ್ಲ. ಬಟ್ ಅವರನ್ನು ಇವತ್ತು ಕೂಡ ಗಾಡ್ ಫಾದರ್ಸ್ ಥರನೇ ಇಟ್ಕೊಂಡಿದ್ದೀನಿ. ನನ್ನ ದೇವರುಗಳು ಯಾರು ಅಂತಂದರೆ, ನನ್ನ ಆ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಮಾಡಿ ನನಗೆ ಅವಮಾನ ಮಾಡಿದಂಥವ್ರೆ ನನಗಿವತ್ತು ನಿಜವಾದ ಗಾಡ್ ಫಾದರ್ಸ್. ಬಿಕಾಸ್ ಅವರವತ್ತು ಮಾಡಿದ ಅವಮಾನನೇ ಇವತ್ತು ನಿಮಗೆ ಇಷ್ಟು ದೊಡ್ಡ ಸ್ಥಾನದಲ್ಲಿ ತಂದು ಕೂರಿಸಿದೆ. ಎಲ್ಲ ಭಗವಂತನ ದಯೆ. ಎಸ್, ಅದೊಂದು. ಯಾಕೆ ಅಂದರೆ ಮನುಷ್ಯಗೆ ನೀವೇ ಹೇಳ್ದಾಗೆ ಕಲ್ಲಿಗೆ ಹೇಟ್ ಬಿದ್ದರೆ ಅದೊಂದು ಶಿಲೆ ಆಗುತ್ತೆ. ಅದೇ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟು
ಎಷ್ಟು ಜನ ನೋವು ಕೊಡ್ತಾ ಇರ್ತಾರೋ ಅವ್ರ ಮುಂದೆ ಎದ್ದು ನಿಲ್ಲಬೇಕು ಅನ್ನೋ ಹಠ ದೃಢ ಆಗ್ತಾ ಹೋಗುತ್ತೆ. ಆಗಲೇಬೇಕು, ನಾನು ನಿಲ್ಲಲೇಬೇಕು, ಈ ಸಮಾಜದ ಮುಂದೆ, ಈ ಊರ ಮುಂದೆ ನಾನು ನಿಂತು ತೋರಿಸ್ಲೇಬೇಕು ಅನ್ನೋ ಅನಿವಾರ್ಯತೆಯೂ ನಿಮಗಿತ್ತು. ಮತ್ತೆ ಆಗಲೇಬೇಕು, ಅದಕ್ಕೇನೆ ಇವತ್ತು ನೀವು ಬಂದು ಇಲ್ಲಿ ಕೂರುವಂಥ ಸಂದರ್ಭ ಬಂದಿದೆ. ಮತ್ತು ನಾನು ಇನ್ನೊಂದು ನಿಮಗೆ ಕೇಳೋದು, ಇದು ಎಲ್ಲದ್ರ ಮಧ್ಯೆ ನಿಮ್ಗಿಷ್ಟು ಕಷ್ಟದ ದಿನಗಳು, ದುಡಿಮೆ ಅನಿವಾರ್ಯತೆ ಮತ್ತು ಕುಟುಂಬ, ಈ ಎಲ್ಲ ಜವಾಬ್ದಾರಿಗಳ ಮಧ್ಯೆ ಈ ಒಂದು ಸೇವಾ ಮನೋಭಾವನೆ, ಎಲ್ಲೋ ಒಂದು ಕಡೆ ನಾನು ಸೇವೆ ಸಲ್ಲಿಸಬೇಕು ಮಕ್ಕಳ ವಿಚಾರದಲ್ಲಿ, ಈ ಒಂದು ದಾರಿಗೆ ಹೋಗಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾವಾಗ? ಕಳೆದ ಒಂದು 4-5 ವರ್ಷಗಳಿಂದ ಇತ್ತೀಚೆಗೆ ಏನಾಗ್ತಾ ಇದೆ, ಸಾಮಾಜಿಕ ವಲಯದಲ್ಲಿ ತುಂಬ ಬದಲಾವಣೆಗಳು ಕಾಣ್ತಾ ಇದೆ. ಆಧುನಿಕ ಜಗತ್ತು ತುಂಬ ವೇಗವಾಗಿ ಸಾಗ್ತಾ ಇದೆ. ಅದರ ನಡುವೆ ಎಲ್ಲ ಒಂದು ಕಡೆ ನಮ್ಮಲ್ಲಿರುವಂತಹ ಸಂಸ್ಕಾರಗಳು, ಆ ಮೌಲ್ಯಗಳು, ಆ ನಡೆ ನುಡಿಯಲ್ಲಿ ಎಲ್ಲವೂ ಕೂಡ ಬದಲಾವಣೆಯತ್ತ ಸಾಗ್ತಾ ಇದೆ. ಪಾಶ್ಚಿಮಾತ್ಯ ಆ ಒಂದು ಸಂಸ್ಕಾರ ಸಂಸ್ಕೃತಿ ನಾವು ಅಳವಡಿಸ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಅದು ನನಗೆ ಹೆಂಗೆ ಅಂದರೆ, ನಾನು ಒಂದಷ್ಟು ಪತ್ರಿಕೆಗಳಲ್ಲಿ, ಲೋಕಲ್ ಪತ್ರಿಕೆಗಳಲ್ಲಿ, ಒಂದು ಡಿಜಿಟಲ್ ಮೀಡಿಯಾಗಳಲ್ಲಿ ಕೆಲಸ ಮಾಡೋ ಸಂದರ್ಭ ಒಂದಿಲ್ಲ ಒಂದು ರೀತಿಯ ಒಂದಷ್ಟು ಘಟನೆಗಳು ಸಂಭವಿಸ್ತಾ ಇತ್ತು. ಅಂದರೆ ಹದಿಹರೆಯದ ಕಂದಮ್ಮಗಳು ಪ್ರೀತಿ ಪ್ರೇಮದ ಹೆಸರಲ್ಲಿ ಹೋಗಿ ಯಾಮಾರಿ ಸೂಸೈಡ್ ಮಾಡ್ಕೊಂಡ್ರು ಅಂತಾನೋ, ಅಥವಾ ಚಿಕ್ಕ ವಯಸ್ಸಿಗೆ ಗರ್ಭಿಣಿ ಆದರು ಅಂತಾನೋ, ಅವರೆಲ್ಲರೂ ಕೂಡ ಕಡುಬಡತನದಲ್ಲಿ ಅರಳದಂಥ ಮಕ್ಕಳು, ಕಂದಮ್ಮಗಳಿಗೆ ಬದುಕೇ ಅರಿವಿಲ್ಲ. ಅಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಕರ್ಕೊಂಡೋಗಿ ಸ್ಟೇಷನ್ ಬಾಕ್ಲಲ್ಲಿ ನಿಲ್ಲಿಸ್ತಾರೆ. ತಂದೆ ತಾಯಿಗಳು ನನ್ನ ಮೇಲೆ ಒಂದು ತುಂಬ ಪರಿಣಾಮ ಬೀರಿದ್ದೇನು ಅಂದರೆ, ತಪ್ಪು ಮಾಡಿ ಹೋಗಿರುವಂಥ ಹೆಣ್ಣುಮಗಳು, ಆಕೆಗೆ 18 ಆಗ್ತಾನೆ ತುಂಬಿ 1-2 ದಿನ ಆಗಿದೆ. ಆಕೆ ಒಬ್ಬ ಹುಡುಗನ್ನ ಪ್ರೀತಿ ಪ್ರೇಮದ ಹೆಸರಲ್ಲಿ ಹೊರಟೋಗಿದ್ದಾಳೆ, ಕರ್ಕೊಂಡು ಹೋಗಿದ್ದಾಳೆ. ಆಮೇಲೆ ಕರೆಸ್ಕೊಳ್ತಾರೆ, ಕಂಪ್ಲೇಂಟ್ ಆದಮೇಲೆ ಕರೆಸ್ಕೊಂಡು ಆದಮೇಲೆ ತಂದೆ ತಾಯಿಗಳು ಇಬ್ಬರೂ ಕೂಡ ಕಾಲು ಹಿಡ್ಕೊಂಡು ಬೇಡ್ಕೋತಾರೆ ಆ ಮಗಳನ್ನು, ಅಮ್ಮ ಹೋಗ್ಬೇಡಮ್ಮ, ಬಾಮ್ಮ ಅಂತ ಅಂಗಲಾಚಿ ಬೇಡ್ಕೊಳ್ತಾರೆ. ಆ ಮಗಳು ಕಾಲಲ್ಲಿ ಹಿಂಗಂದು ಆ ತಂದೆ ತಾಯಿಗಳನ್ನು ಹೊದ್ದು ನನಗೆ ಆ ಹುಡುಗನೇ ಬೇಕು ಅಂತ ಆಯ್ಕೆ ಮಾಡ್ಕೊಳ್ತಾಳೆ. ಆ ಸಂದರ್ಭನ ಕಣ್ಣೆದುರು ನೋಡಿದೆ ಸಂದರ್ಭ ಹೇಳ್ತಾಳೆ. ಅಂದರೆ 18 ವರ್ಷ, 17, 16, 17, 14, 14 ವರ್ಷ ಸಾಕಿರುವಂಥ ತಂದೆ ತಾಯಿಗಳಿಗಿಂತ ಕೇವಲ 18 ದಿನಗಳ ಹಿಂದೆ ಮುಂದೆ ಸಿಕ್ಕಿರುವಂಥ ಒಬ್ಬ ಹುಡುಗನ್ನ ಇದೇ ನನ್ನ ಸರ್ವಸ್ವ, ಇದೇ ನನ್ನ ಜಗತ್ತು ಅಂತ ಆಯ್ಕೆ ಮಾಡಿಕೊಳ್ಳುವಂಥ ಸಂಸ್ಕಾರ ಅದನ್ನು ನೆನೆಸ್ಕೊಂಡಾಗ ತಂದೆ ತಾಯಿಗಳ ಪರಿಸ್ಥಿತಿ ಹೆಂಗಿರಬೇಕು? ಇಡೀ ಜಗತ್ತೇ ಮಕ್ಕಳು, ಇಡೀ ಜಗತ್ತಿನ ಸೃಷ್ಟಿಯಲ್ಲಿ ನನ್ನ ಮಕ್ಕಳೇ ನನ್ನ ದೇವರು ಅಂದ್ಕೊಂಡಿರುವಂಥ ತಂದೆ ತಾಯಿಗಳ ಕನಸುಗಳು ನುಚ್ಚು ನೂರಾಗೋದು. ನನ್ನ ಮಗಳು ಹಂಗೆ ಮಾಡಬೇಕು, ನನ್ನ ಮಗನ ಹಿಂಗೆ ಮಾಡಬೇಕು ಅನ್ನೋ ಕನಸುಗಳನ್ನು ಇಟ್ಕೊಂಡಂಥ ಆ ಒಂದು ಆಸೆಯ ಗೋಪುರ ಕುಸಿದು ಬಿದ್ದಂಗೆ ಆಗ್ಬಿಡುತ್ತೆ ತಂದೆ ತಾಯಿಗಳಿಗೆ. ಆ ತಂದೆ ತಾಯಿಗಳ ಕಣ್ಣೀರಿನ ಕಥೆಗಳು ನೋಡಿದಾಗ ನಿಜಕ್ಕೂ ತುಂಬ ನನಗೆ ನೋವಾಯಿತು, ನನ್ನ ಮೇಲೆ ತುಂಬ ಪರಿಣಾಮ ಬೀರ್ತು. ಈ ಥರದ್ದೆಲ್ಲ ಘಟನೆಗಳು ನೋಡಿದಾಗ ಇನ್ನೊಂದೇನಾಗ್ತಾ ಇದ್ದಾರೆ, ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಮೊಬೈಲ್ ದುಶ್ಚಟಗಳಿಗೆ ಬಲಿಯಾಗಿ ಯಾರೋ ಒಂದಷ್ಟು ಮಾಡೋವಂಥದ್ದನ್ನು ನಾನು ಯಾಕೆ ಮಾಡಬಾರ್ದು ಅಂತೇಳಿ ಅವರು ಕೂಡ ಅನುಕರಣೆ ಮಾಡಲಿಕ್ಕೆ ಶುರು ಮಾಡ್ತಿದ್ದಾರೆ. ಇವನ್ನೆಲ್ಲವನ್ನು ನೋಡಿದಾಗ ಅವು ವಯಸ್ಸು ನೋಡಿದರೆ ಇನ್ನೂ 12 ವರ್ಷ, 13 ವರ್ಷ, 14 ವರ್ಷ. ಅವ್ರು ನಾನು ಸಾಮಾನ್ಯವಾಗಿ ಹೇಳಿರ್ತೀನಿ, ಮಂತ್ ಎಂಡಲ್ಲಿ ಹೆಣ್ಣು ಮಕ್ಕಳಿಗೆ ಡೇಟ್ ಅಂತ ಒಂದು ಸಂದರ್ಭ ಬಂದಾಗ, ಹೊಟ್ಟೆ ನೋವು, ಕಾಲು ನೋವು ಅಥವಾ ಸೊಂಟ ನೋವು ಬಂದಾಗ ಅದಕ್ಕೆ ನ್ಯಾಚುರಲ್ಲಾಗೆ ಮೇಲಾಗುತ್ತಾ ಅಥವಾ ಏನಾದರೂ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಾ ಅನ್ನುವಂಥ ಸಾಮಾನ್ಯ ಜ್ಞಾನವೂ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಹೋಗಿ ಬದುಕು ಕಟ್ಕೋತೀವಿ ಅಂತ ಹೇಳೋ ಇವೆಲ್ಲವೂ ಕೂಡ ನನ್ನ ಮೇಲೆ ತುಂಬ ಪರಿಣಾಮ ಬೀರಿ, ಇಲ್ಲ ಇದಕ್ಕೇನಾದರೂ ಮಾಡಿ ಮಕ್ಕಳಿಗೆ ಒಂದು ಶಿಕ್ಷಣ, ಇನ್ನೊಂದು ಸಂಸ್ಕಾರ, ಇವೆರಡು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಮಕ್ಕಳಿಗೆ ಅದು ಹರಿವಾಗಬೇಕು ಅಂತ ಹೇಳಿ, ಒಂದು ಶಿಕ್ಷಣ ನಮ್ಮನ್ನು ಕೆಡೋದಕ್ಕೆ ಬಿಡಲ್ಲ, ಸಂಸ್ಕಾರ ನಮ್ಮನ್ನು ಎಡುವುದಕ್ಕೆ ಬಿಡಲ್ಲ. ಶಿಕ್ಷಣ ಗುರುಗಳು ಕೊಡ್ತಾರೆ, ಸಂಸ್ಕಾರ ತಂದೆ ತಾಯಿಗಳು ಕೊಡ್ತಾರೆ. ಹಾಗಾಗಿ ಪ್ರಪಂಚದ ಬಹುದೊಡ್ಡ ಶಕ್ತಿಗಳು ಯಾವುವು ಅಂತಂದರೆ, ಒಂದು ನಮ್ಮನ್ನು ಹೆತ್ತಂಥ ತಂದೆ ತಾಯಿಗಳು, ಎರಡನೇ ಶಕ್ತಿ ಯಾವುದು ಅಂತಂದರೆ ನಮಗೆ ಪಾಠ ಮಾಡುವಂಥ ಟೀಚರ್ಸ್ಗಳು, ಗುರುಗಳು. ಈಗ ನೀವೇ ಹೇಳ್ದಾಗೆ ಹೌದು, ಈ ಸೇವೆನ ಶುರು ಮಾಡ್ತೀರಾ. ನಾನು ನಿಮ್ಮನ್ನು ಕೇಳೋದು, ಕೇವಲ 2 ಗಂಟೆಗಳಲ್ಲಿ ಮಾತ್ರ, ಅಷ್ಟರಲ್ಲೇ ಶಿಕ್ಷಕರಿಗೂ ಸೇರಿ ಮಕ್ಕಳು ಕೂಡ ನಿಮ್ಮ ಮಾತುಗಳನ್ನ ಕೇಳ್ತಾ ಕಣ್ಣೀರು ಹಾಕುವಂಥ ಮನಸ್ಥಿತಿಗೆ ಬಂದ್ಬಿಡ್ತಾರೆ. ಅದು ಹೇಗೆ ಸಾಧ್ಯ? ಅದೇ ಭಗವಂತ ಕೊಟ್ಟಿರುವಂಥ ಅದೊಂದು ನನಗೆ ಕೊಡುಗೆ, ಅದೊಂದು ಆಶೀರ್ವಾದ, ಅದೊಂದು ವರ. ಅದು ಹೆಂಗಾಯಿತು ಅಂದರೆ, ನನ್ನ ಹಸಿವು, ನನ್ನ ಅನುಭವಗಳು, ಪ್ರತಿ ಕ್ಷಣ ನಾನು ಅನುಭವಿಸಿರುವಂಥ ಆ ನೋವುಗಳು ಎಲ್ಲೋ ಒಂದು ಕಡೆ ಅದನ್ನು ಮಾತಿನ ರೂಪದಲ್ಲಿ ಒಂದು ಭಾವುಕತೆ, ಆ ಧ್ವನಿ ಕೊಟ್ಟಿದ್ದಾರೆ. ಆ ಧ್ವನಿ ನನ್ನನ್ನೆಲ್ಲೋ ಒಂದು ಕಡೆ ಅವರನ್ನು ಭಾವುಕತೆಯ ಒಂದು ಏನೋ ಕಡಲ್ ತೇಲಿಸುವಂಥ ಕೆಲಸಕ್ಕೆ ನಾನು ಆಗ್ತಾ ಇದ್ದೀನಿ, ಕೈ ಹಾಕಿದ್ದೀನಿ ಅಂತ ಅಂದರೆ ತಪ್ಪಿಲ್ಲ. ಅದರಲ್ಲಿ ವಿಶೇಷ ಏನು ಅಂತಂದರೆ, ನನ್ನಲ್ಲಿರುವಂಥ ಆ ಧ್ವನಿ ಮೇಡಮ್, ಆ ಧ್ವನಿ ನನ್ನನ್ನು ಅವರನ್ನು ಹಿಡಿದಿಟ್ಕೊಳ್ತಾ ಇದೆ. ಅದು ನಾನು ಭಗವಂತ ಕೊಟ್ಟರು ಒಂದು ವರ.